ಇಲ್ಲಿ ಏನ್ ಹೇಳೋದು ತಂಗಿಗೆ ತಂಗಿ ಆಹಾ ಇವತ್ತು ಸೋಮದೇವರ ಹಟ್ಟಿಗೆ ಗುರು ತುಳಿದಂತ ಪುಣ್ಯ ಪೌಳಿಗೆ ಬಂದಿದಿ. ಆಹಾ ಇವತ್ತು ನಿನ್ನ ಅಣ್ಣನಂತ ಹುಟ್ಟಿಗೆ ರಾಹುಲ್ಗೆ ಏನು ಕೇಳ್ತಿ ಕೇಳು. ಆಹಾ ಅಮೃತ ಮುತ್ತನ ಆಶೀರ್ವಾದದಿಂದ ಅವರು ಕೊಟ್ಟಾರ. ಗುರು ಸೋಮಲಿಂಗ ಮುತ್ತನ ಆಶೀರ್ವಾದದಿಂದ ನಿನಗ ನಾ ಕೊಡ್ತಾ ಆಹಾ ಕುಡಿದು ಕುಡ್ತೀರಿ ಜರ ಶಿಸ್ತೇ ಕುಡ್ರಲ್ಲ. ಆಳತ್ತಮ್ಮರನು ಅರಳು ಹಿಡಿದು ನಡುವಿ ಆಹಾ ನಾ ಕೊಟ್ಟುದು ನಿನಗ ದಕ್ಕತದ ತಂಗಿ. ಹೌದ್ ದಕ್ತದ. ಅರಳ ಮರುತ್ತ ನಡೆದಲ್ಲ ಆಹಾ ನನ್ನ ಗುರು ಮದಗೊಂಡ ಮುತ್ತ ಕೊಟ್ಟಿರ್ತಕ್ಕಂಥ ಜ್ಞಾನದ ವಿಷಯದಿಂದ ಇವತ್ತು ನಿನಗ ಕೊಟ್ಟುದು ಸೋಲಿಲ್ಲ ಅಂದ್ರೆ ಅಂಶದ ಮುತ್ತಾನ ಮತ್ತೆ ಮನೆಯೊಳಗೆ ಮದಗೊಂಡ ಮುತ್ತಾನ ಮರಿಯಲ್ಲ. ಹೌದು 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 ಎಷ್ಟು ತಿಳಿದು ಇವತ್ತ ಸೋಮದೇವ್ರ ಹಟ್ಟಾಗ ಹಾಡಿಕೆ ಅಲ್ಲಿ ತಂಗಿ. ಆಹಾ ಇಲ್ಲಿ ತಂಗಿಗೊಂದು ಮಾತು ಕೇಳುದದ. ಏನ್ರಿ ಸರ್ ಮಾತಾ? 7 ತಿಂಗಳದೊಳಗೆ ಮಗ ಹೊಟ್ಟಾಗಿರ್ಲಕ್ಕಾಗಿ ತಾಯಿ ಸುರಮದೇವಿಗೆ ಹೇಳ್ಯಾನ. ಆಹಾ ಹೇಳ್ಯಾನ. ಯಾವಾಗ ಮಣ್ಣ ಮೋಸದಿಂದ ಇದ್ರಾಗ ವಿಷ ಹಾಕ್ಯಾನ ಉಣಬೇಡತ್ತೆ ಹೇಳ್ಯಾನ. ಹೌದು ಮತ್ತ ಇಲ್ಲರೆ ಸ್ವತಃ ಅಣ್ಣನೇ ಬುಡ್ಬುಡಿಕ್ಯಾನ ವೇಷ ತಾಳಿ ಬಂದು ಸುಳ್ಳು ಭವಿಷ್ಯ ಹೇಳ್ಯಾನಂದ್ರ ಹುಟ್ಟು ಬಂದಿರ್ತಕ್ಕಂಥ ಬೀರಾಣ ಮುತ್ಯ ತಾಯಿ ಸುರಮದೇವಿಗೆ ನಿಮ್ಮ ಅಣ್ಣ ಸುಳ್ಳು ಭವಿಷ್ಯ ಹೇಳನತ್ತೆ ಯಾಕೆ ಹೇಳಲಿಲ್ಲ ಅಂತ ಪ್ರಸಂಗ ಅಲ್ಲಿ ಏನು ಬಂದಿತ್ತು. ಹೌದೌದು ಹೇಳ್ಬೇಕಲ್ಲ. ಒಂದು ಕಳುವಿಲಾದ ಸುಳ್ಳು ಭವಿಷ್ಯ ಹೇಳಲು ಖರೇ ಭವಿಷ್ಯ ಏನಿತ್ತು. ಹೌದು ಹೌದು ಹೇಳ್ತಾಳ ಮುಂದಿನ ಸಂಧಿಗೆ. ಇದು ಒಂದು ಪ್ರಶ್ನೆ. ಅರಕೇರಿ ಅರಮನಿ ಭೂರ್ಗಿ ಗುರುಮನಿ ಮಾಯಮಕಣಾಪುರ ಶಿವಸ್ಥಾನ ಗದ್ದಿಗೆ. ಹೌದು ಹೌದು ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು, ಶ್ರೀ ಗುರು ಕೃಪೆಯಾಗು. ಹೌದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಹೌದು ಹೌದು ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲ್ಲುತ್ತಿರ್ತಕ್ಕಂಥ ಆಹಾ ದೀನದಯಾಳು, ಭಕ್ತವತ್ಸಲ, ಕರುಣಾನಿಧಿ, ಅಪಾತ್ ಬಾಂಧವ, ಜಗತ್ತುದ್ಧಾರಕ, ಆಹಾ ಲೋಕಪಾಲಕ, ಸಿದ್ಧರ ಗುರು, ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಯಾರಿ ಸರ್ ಅವರು? ಯಾವನನ್ನ ಗುರುಗವರಿ ಸೋಮಲಿಂಗೇಶ್ವರ ಮುತ್ತನ ಪಾದಕ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ ಆಹಾ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಲೋಕದೊಳಗ ಮಾನವರುದ್ಧಾರಕ್ಕಾಗಿ ಬಂದು ಏನ್ ಮಾಡ್ಯಾರಿ ಸರ? ಯಾವ ಅರಕೇರಿ, ಜಾಲಗೇರಿ, ಸಿದ್ದಾಪುರ, ಮೂರೂರ ಮುಂಗಡಿಯಲ್ಲಿ ಆಹಾ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲಿ ಕಂಬಳಿಡೀರ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಆಹಾ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಯಾರಿ ಸರ? ಯಾವನಲ್ಲ ತ್ರಿಕಾಲಜ್ಞಾನಿ ಯೋಗಿನಾದ ನಾಡಗೌಡ ದೇಸಾಯಿ ಅಮ್ಮೋಗ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅಂಶಿತ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, ಆಹಾ 4 ಮಂದಿ ಬರುವಿನ ಮಕ್ಕಳು. ಅವ್ರು ಯಾರ್ಯಾರಿ ಸರ? 3 ಮಂದಿ ಪುಣ್ಯದ ಮಕ್ಕಳು ಯಾರು? ಆಹಾ ಯಾರಿಪ್ಪ? ಗಂಗಿನಾಡದ ಗೌಡ, ಆರ್ಯಾನಾಡದ ಅರಸ, 7 ಮಠದ ಒಡಿಯ, ಆಹಾ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಹೌದಾ ಡೋಣಜ ಕಡಿಮಠದಲ್ಲಿ ವಾಸವಾದಂತ ನನ್ನ ಮಾಧುಲಿಂಗ ಮುತ್ಯ, ತೇರವಾಡದ ಮಂಗರಾಯ ಸಿದ್ಧ ಮುತ್ಯ, ಹೌದು ಹೌದು ಕರ್ಣಿ ಮಲಕಾರ್ ಸಿದ್ಧ ಮುತ್ಯ, ಮಲಕಾರ ಸಿದ್ಧ ಮುತ್ಯ, ಹೌದು ಇವರು 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೆ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ಇನ್ನು ಮಿಸಿದ ಮುತ್ತಾಗ 4 ಮಂದಿ ವರಿವಿನ ಮಕ್ಕಳು. ಅವ್ರು ಯಾರ್ಯಾರಿ ಸರ? ಅವತಾರವರು ಸಿದ್ಧ ಮುತ್ಯ, ದೇವೇಂದ್ರ ಬಿಳಿಯಾಣಿ ಸಿದ್ಧ ಮುತ್ಯ, ಆಚಾರಗೌಡ ಸೋಮಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ. ಹೌದು 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 ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ, ಆರ್ತಿಗೆ ಒಬ್ಬಕ್ಕೆ ಮಗಳಾಗಿ ಹುಟ್ಟಿ ಬಂದ್ರು. ಯಾರಿ ಸರ? ಅಕಿನೇ ರೆಬಕವಾಯಿ, ಮೇಲನಾಡದಾಗ ಜನ್ನಮ್ಮ ಜನ್ನಮ್ಮ ಅಂತ ಹೇಳಿ ಕರೀತಾರೆ. ಹೌದು ಹೌದು ಹೌದಲ್ಲ? ಆ 4 ಮಂದಿ ಸತ್ಯಧರ್ಮರಿಗೂ ಆ ತಾಯಿ ಪಾದಕ್ಕೆ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ 4 ಮಂದಿ ಸತ್ಯಧರ್ಮರೊಳಗ 3ನೇದವಾಗಿರ್ತಕ್ಕಂಥ
ಆಚಾರ ವಿಚಾರದೊಳಗೆ ಶ್ರೇಷ್ಠವಾದಂತ ಸೋಮಣ ಮುತ್ತ ತಾಯಿ ಸೋಂಬಾಯಿ ಹುಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು. ಇವ್ರು ಯಾರಿ ಸರ್ 5 ಮಂದಿ? ಹಿರಿಮಲ್ಲ ಪಡಿಯ, ಚಿಕ್ಕಮಲ್ಲ ಪಡಿಯ, ತಿಕ್ಕುಂಡಿ ಮುತ್ಯ ಪಡಿಯ, ಆಹಾ ಬೆಳ್ಳುಂಡಿಗೆ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ಯ, ಹತ್ತೂರು ಹೋಗ್ಯಾಣ ಮುತ್ಯ, ಹತ್ತೂರು ಹೋಗ್ಯಾಣ ಮುತ್ಯ. ಹೌದು ಹೌದು ಹೌದು. ಇವ್ರ ಒಳಗ 4ನೇದವಾಗಿರ್ತಕ್ಕಂತ ಆಹಾ ಯಾರಿ ಸರ? ಹಿಂಡ ಸಿದ್ಧರೋಳು ಪುಂಡ ಸಿದ್ಧ, ಆಹಾ ಜಗದಾಲ ಹಳ್ಳೆಲ್ಲ ತಾಯನ್ನು ತಿಳಿದು ಜಗತ್ತದೊಳಗೆ ಸಿದ್ಧತೆಗೆ ಮಾಡದಂತ ಆಹಾ ಯಾವ ಬೋರಿಗೆ ಹಳ್ಳವನ್ನು ಬಿಟ್ಟು ಹೌದಾ ಬೆಳ್ಳುಂಡಿಗೆ ಹಳ್ಳದ ಬೋರಿ ಹಳ್ಳದ ದಡಿಗೆ ಗವಿ ಹೊಡೆದ ಕೂತು ಆಹಾ ಜಗತ್ತಿನೊಳಗ ಗುರುವಿನ ಆಶೀರ್ವಾದದಿಂದ ಸನ್ಯಾಸಿ ಎಂಬ ಪಟ್ಟ ಕಟ್ಟಿ ಹೌದಾ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡ್ದ. ಹೌದಾ ಅಂತ ನನ್ನ ಹಿಂಡ ಸಿದ್ಧರೋಳು ಪುಂಡ ಸಿದ್ಧ, ಹೌದಾ ನವಕೋಟಿ ಸಿದ್ಧರಲ್ಲಿ ಬೆಂಕಿ ಊಟ ಮಾಡದಂತ ಸಿದ್ಧ, ಆಹಾ ಕಲ್ಲು ತೆಗೆದರೆ ಬೆಂಕಿ ಕಾರ್ತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರಿಸಿದ್ದ ಮುತ್ತನ ಪಾದಕ್ಕೆ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಆಹಾ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಸಿದ್ಧರತ್ನ ಕವಿರತ್ನ ಆಹಾ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಹೌದು ಮಂಗಲಾಪುರ ಪುಂಗಭೌಳಿಯಲ್ಲಿ ಜನ್ಮೆತ್ತಿ ಒಂದು ಹೌದು ಮೂಲಪೀಠ ಮುಮ್ಮಟ್ಟು ಗುಡ್ಡದ ಒಡೆಯಲ ಕೀರ್ತಿ ಸತ್ಯ ಸಂಘದ ಮುಖಾಂತರ ಜಗತ್ತದೆಲ್ಲ ಹಾಡಿ ಹರಿಸಿರ್ತಕ್ಕಂಥ ಯಾರಿ ಸರ? ಯಾವ ಮುತ್ಯಾಲ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ದಾಸೋಹ ಮೂರ್ತಿ ಅನಿಸ್ಕೊಂಡ್ರು. ಹೌದು ಹೌದು ಹೌದು. ಹಲ್ತಾಲೆಲ್ಲ ಗುರು ಮೊದಗೊಂಡ ಮುತ್ಯಾನ ಪಾದಕ್ಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಆಹಾ ನಮ್ಮ ಸರಸೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂತ ಹಾ ಹಾ ಯಾರಿ ಸರ? ನನ್ನ ಆಹಾ ಒಂದು ತಂಗಿ ಸ್ವರೂಪಗಳಾಗಿರ್ತಕ್ಕಂಥ ಹೌದು ಹೌದು ಯಾವ ಬ್ರಹ್ಮದೇವರ ಡೊಳ್ಳಿಲಗಾಯನ ಸಂಘ ಹೌದು ಹೌದು ಜಿಲ್ಲಾ ಸಾಂಗ್ಲಿ ಆಹಾ ತಾಲೂಕು ಜತ್ ಹೌದು ಸಾಕಿನ ಕರಜಗಿ ಹೌದು ಹಲ್ತಾಳಮ್ಮ ಭೌರಮ್ಮ ತಂಗಿ ಮ್ಯಾಳ ಇವತ್ತು ನಮ್ಮ ಸಂಗಟ ಹಾಡ್ಲಕ್ಕೆ ಬಂದದಾಗ್ಯದ. ಹೌದು ಹೌದು ಹೌದ್ರಿ ಸರ. ಈ ಮಲಕಾರು ಸಿದ್ಧನ ಸಂಘದ ವತಿಯಿಂದ ಆಹಾ ನಮ್ಮ ತಂಗಿಗೆ ಹೌದು ಆ ತಂಗಿ ಸಂಘದೊಳಗ ಹಾಡ್ತಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎನ್ನ ಸಂಘದ ವತಿಯಿಂದ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ, ಆಹಾ ಆತ್ಮ ಚೈತನ್ಯ ಪರಮಾತ್ಮನನ್ನು ತಮ್ಮೆದೆಯಲ್ಲಿಟ್ಟುಕೊಂಡು ಪರಮಾತ್ಮನ ಸೇವಾ ಒಂದು ಘಳಿಗೆರೆ ಕೇಳಬೇಕಂತ ತಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಕಾಕಾ ಬಾಬಾಗಳು, ಆಯಿ ಮುತ್ಯಾಗಳು ಎಲ್ಲರೂ ಬಂದಾರಿ ಸರ. ತಾವೇನು ಪರಮಾತ್ಮನ ಸೇವಾದೊಳಗೆ ಕೂಡಬೇಕಂತ ಹೇಳಿ ಬಂದಿರಿ. ಹೌದು ಹೌದು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇವತ್ತು ಲಮ ಸೋಮದೇವರ ಹಟ್ಟಿ ಗ್ರಾಮ ಹೌದು 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 ಯಾವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಪಾವನ ಕ್ಷೇತ್ರ ಆಹಾ ಗುರು ಸೋಮಲಿಂಗ ಮುತ್ಯ ವಾಸ ಮಾಡಿರ್ತಕ್ಕಂಥ ಜಾಗ. ಹೌದು ಹೌದು ಸ್ಥಾನ. ಹೌದಲ್ಲ? ಹೌದು. ಅಂತ ಒಂದು ಸ್ಥಾನವಾದಂತ ಇದು ಸೋಮದೇವ ಹಟ್ಟಿ. ಭಕ್ತರ ಮನೆಯೊಳಗೆ ಇವತ್ತು ದೇವರು ಬಂದನ. ಆತ್ಮೀಯ ಬಂಧುಗಳೇ, ಇವತ್ತು ದೇವರು ಬಂದನ. ಹೌದು ಹೌದು. ಎದ್ರ ಕಾಲಾಗ ಬಂದನ್ರಿಪ್ಪ? ಯಾವಾಗ ಭಕ್ತರ ಮನಸ್ಸ ದೇವರ ಮನಸ್ಸ ಒಂದಾಗುತ್ತದ, ಭಕ್ತರ ಮನೆಗೆ ದೇವರು ಬರ್ತಾನತ್ತಿದು ಶಾಸ್ತ್ರ ಹೇಳ್ತದ. ಹೌದು ಹೌದು ಹೌದು. ಹೌದಲ್ಲ? ಹೌದು. ಅದು ಬರ್ಲಾಕ್ 4 ದಿನ ಜಲ್ದಿ ಅಲ್ಲಿ ಜರ ಲೇಟರಿ ಅಲ್ಲಿ ಜರ ಲೇಟರಿ ಅಲ್ಲಿ. ಹೌದು ಹೌದು. ಯಾಕಂದ್ರೆ ನಿಮ್ಗೊಂದು ಮಾತು ಹೇಳ್ತಾ. ಹೌದು, ಏನ್ ಹೇಳ್ತೀರಿಪ್ಪ? ಯಾವ ಗಂಗೆನಾಡಿಗೆ ಪ್ರಸಾದಗಂಟು ತಗೊಂಡು ಹೋಗ್ತಿದ್ದ ಯಾರು? ಮಾಧುಲಿಂಗ. ರಥದ ಮನೆಯೊಳಗ ತಾಯಿ ಪದಮವಾಯಿ ಪ್ರಸಾದ ಗಂಟು ಎತ್ತಿ ಕೊಟ್ಟಿಳು. ಅಂಶದ ಮುತ್ಯನ ಆಶೀರ್ವಚನ ಪ್ರಕಾರ ಗಂಗಿನಾಡಿಗೆ ಹೋಗ್ತಿದ್ದ ಮಾಯದ ಮಗ ಮಾಧುಲಿಂಗ ಮುತ್ಯ. ಹೌದು, ಏನಾಯ್ತ್ರಿ ಸರ್ ಅಲ್ಲಿ? ಅವಾಗ ನನ್ನ ಔದುಷಿದ್ದು ಬಿಳಿಯಾಣಿಸಿದ್ದು ಮುತ್ತ ರಥದ ಮನೆಯೊಳಗೆ ಬಂದು ತಾಯಿ ಮುಂದೆ ಕೇಳ್ತಾರ, ನನ್ನ ಅಪ್ಪ ಕೊಟ್ಟಿರ್ತಕ್ಕಂಥ ಪ್ರಸಾದ ಗಂಟೆಯಲ್ಲಿ ಅದತ್ತು. ಹೌದು ಹೌದು ಹೌದು. ಅವಾಗ ಹೇಳ್ತಾರ, ನಿನ್ನಪ್ಪನ ಆಶೀರ್ವಾದ ಪ್ರಕಾರ ನಿಮ್ಮ ಅಣ್ಣ ಆದಂತ ಮಾಧುಲಿಂಗ ಮುತ್ತ ಪ್ರಸಾದ ಒಯ್ದಾನಂದ ಕಾಲಕ್ಕ ಮಾಧುಲಿಂಗ ಒಯ್ದಾನ ಅಂತೇಳಿ ಪ್ರಸಾದ ಗಂಟೆ ತರ್ಲಕ್ಕ ಶೈಲ ಸುಗ್ರೀವ ತೇಜಿ ಮ್ಯಾಗ ಹೊಂಟ್ರಿ ಯಾರು? ಹೌದು ಹೌದು. ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ ಮುತ್ಯ. ಹೌದು ಹೌದು ಹೌದು. ಯಾವಾಗ ಬೋರ್ಗಿ ಪುಲ್ಲ ಪೋಳಿ ಒಳಗ ಬಂದು ಶೈಲ ಸುಗ್ರೀವ ತೇಜಿ ನಿತ್ತು, ಏನಾಯ್ತು ಅವಾಗ? ಅವಾಗ ಬೋರ್ಗಿ ಒಳಗಿದ್ದಿರ್ತಕ್ಕಂಥ ಈ ಸಿದ್ಧರ ಮ್ಯಾಗ ಒಂದು ಅಪಾರ ಭಕ್ತಿ ಇಟ್ಟಿರ್ತಕ್ಕಂಥ
ಕರ್ಯಾಗಳು ಈ ಸಿದ್ಧರ ಕುದುರೆ ಮತ್ತು ಸಿದ್ಧರಿಗೆ ನೋಡ್ತಾರ. ಹೌದು ಹೌದು, ದರ್ಶನ ಆಯ್ತಲ್ಲಿ. ಯಪ್ಪ ಆಹಾ, ಇವತ್ತು ನಮ್ಮ ಊರೊಳಗೆ ಕಂಬಳಿ ಒಡೆಯರು ಬಂದಾರ, ಕಂಬಳಿ ಸಿದ್ಧರು ಬಂದಾರಂದ್ರ ಜಗತ್ತದೊಳಗ ನಾವು ನಿಜಕ್ಕೂ ಪುಣ್ಯವಂತರು. ಹೌದು. ಯಾವಾಗ ಸಿದ್ಧರ ಪಾದ ಸ್ಪರ್ಶ ನಮ್ಮ ಮನಿ ಒಳಗಾಯ್ತಂದ್ರ ಬಂದ ಬೈಲು ಮಾಡ್ತಿರ್ತಕ್ಕಂಥವ್ರು ಇಂಥ ಸಿದ್ಧರು ಬಂದಾರಂದ್ರ ನಮ್ಮ ಮನಿಗೆ ಬರ್ಬೇಕಂತೇಳಿ ಹೌದು ಸಿದ್ಧ ಬಿಳಿಯಾನಿ ಸಿದ್ಧ ಮುತ್ತಾಗಿ ವಿನಂತಿ ಮಾಡ್ತಾರೆ. ಯಾರು? ಕರ್ಯಾಗೋಳು ಮಂತಂದವ್ರು. ಕರ್ಯಾಗೋಳು ಮಂತಂದವ್ರು. ಹೌದು ಹೌದು. ಅವಾಗ ಹೌದು ಸಿದ್ಧ ಬಿಳಿಯಾನಿ ಸಿದ್ಧ ಮುತ್ತ ಹೇಳ್ತಾರ, ಏನಂತ ನೋಡು ಗಂಗೆ ನಾಳಿಗೆ ನಲ್ಲಂತ ಮಾದು ನಂಗೆ ಪ್ರಸಾದ ಗಂಟು ತಗೊಂಡು ಹೋಗ್ಯಾನ. ಹೌದು ಹೌದು, ಹೊಂಟಾನ. ನಾವು ಹೋಗಿ ಹಿಡಿದು ತರಬೇಕಾಗ್ಯದ. ಹೌದು ಹೌದು. ಕರ್ದಿರಿ ಬಹಳ ಒಳ್ಳೆದ, ಬಂದಿಲ್ಲ ಅಂತೇಳಿ ದುಃಖ ಮಾಡ್ಲಕ್ ಹೋಗ್ಬೇಡ್ರಿ. ನಾಳೆ ನನ್ನ ಮಕ್ಕಳು ಹುಟ್ಟು ಬಂದು ಜಗತ್ತದೊಳಗ ಒಂದು ಘಳಿಗರಿ ನಿಮ್ಮ ಮನಿ ಒಳಗ ಕಾಲ ಕಳಿತಾರತ್ತ ಹೇಳಿ ಕರ್ಯಾಗಳಿಗೆ ಆಶೀರ್ವಚನ ಕೊಟ್ಟು ಹೋದ್ರು. ನೋಡ್ರಿ ಆತ್ಮೀಯ ಬಂಧುಗಳೇ, ನೋಡ್ರಿ ಹೆಂಗದ. ಹೌದು ಹೌದು ಹೌದು. ಅವಾಗ ಇಲ್ಲಿ ಆಶೀರ್ವಚನ ಕೊಟ್ಟ ಪ್ರಕಾರ ಹಿಂಡ ಸಿದ್ಧರೋಳು ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಬೆಂಕಿ ಊಟ ಮಾಡಿರ್ತಕ್ಕಂಥ ಸಿದ್ಧ ನನ್ನ ಮಲಕಾರ್ ಸಿದ್ಧ ಬಂದ ಪುಣ್ಯಾತ್ಮರೇ ಇದೇ ಕರ್ಯಾಗೋಳು ಮನೆ ತನಕ, ಇದೇ ಕರ್ಯಾಗೋಳು ಮನೆ ತನಕ. ಹೌದು, ಅವ್ರು ಮಾತು ಕೊಟ್ಟಾರತ್ತೇಳಿ ಇವ್ರು ಹೋಗ್ಬೇಕಾಗ್ಯದಲ್ಲಿ. ಅಂತ ಶಕ್ತಿ ಸಿದ್ಧರಲ್ಲಿ ಅದ. ಹೌದು ಹೌದು. ಈ ಮಾತು ಯಾಕೆ ಹೇಳ್ಬೇಕಾಯ್ತು? ಯಾಕ್ರಿ ಸರ? ನಾವು ಮಾಡ್ತಿರ್ತಕ್ಕಂಥ ಭಕ್ತಿ, ಹೌದು ಹೌದು, ಇಟ್ಟಿರ್ತಕ್ಕಂಥ ಸಂಕಲ್ಪ ಹೌದು ಸತ್ತಿತ್ತಂದ್ರ ಹೌದು ಹೌದು, ನೀವು ದೇವರಿಗೆ ಕಡಿಲಾಕ ಹೋಗ್ಬೇಡ್ರಿ, ದೇವರು ನಿಮಗೆ ಹುಡುಕೊಂಡು ಬರ್ತಾನ. ಆತ್ಮೀಯ ಬಂಧುಗಳೇ, ದೇವ್ರು ನಿಮ್ಗೆ ಹುಡುಕೊಂಡು ಬರ್ತಾನ. ರಾಕ್ ಕೊಟ್ರು ಬರ್ತಾರ್ರಿ ಅವ್ರು. ರೊಕ್ಕ ಕೊಟ್ರೆ ನೀವು ಹಾಡೋರು ಇಟ್ಟೇ ಬರ್ತೀರಿ, ಮತ್ತೆ ಯಾರು ಬರಂಗಿಲ್ಲ. ಹಿಂಗತ್ತೀರಿ? ಹೌದು ಹೌದು. ಯಾಕಂದ್ರ ಯಾಕ್ರಿಪ್ಪ? 15 ವರ್ಷ ಹಿಂದ ಏನಾಯ್ತು? ಇದೇ ಸೋಮದೇವ್ರ ಹಟ್ಟಿ ಒಳಗ ಯಾವ ನಿಂಗಪ್ಪ ಮುತ್ತ ಬೋರ್ಗಿಯವರು ಗುರು ಸೋಮಲಿಂಗ ಮುತ್ತಾಗ ಕರೆಸಬೇಕಂತೇಳಿ ಸಂಕಲ್ಪ ತೊಟ್ಟಾರ. ಸಂಕಲ್ಪ ತೊಟ್ಟಾರ. ಹೌದು ಹೌದು. ಆದರ ಸೋಮಲಿಂಗ ಮುತ್ತಾನ ವಿಚಾರ ಹೆಂಗದ? ಹಂಗ್ರಿ ಸರ? ನಿಂಗಪ್ಪ ಮುತ್ತ ಬಾಡಿರ್ತಕ್ಕಂಥ ಭಕ್ತಿ ಸತ್ಯದ. ಹೆಂಗ ಸತ್ಯದ್ರಿ ಸರ? ಇಟ್ಟಿರ್ತಕ್ಕಂಥ ಭಕ್ತಿ ಸತ್ಯದ. ಯಾಕಂದ್ರ ನಿಂಗಪ್ಪ ಮುತ್ತ ಹೊಸ ಮನಿ ಕಟ್ಟಬೇಕಾಗ್ಯದ. ಹೌದು ಹೌದು. ಮನಿ ಒಳಗ ಮೊಮ್ಮಗನ ಲಗ್ನ ಆಗಬೇಕಾಗ್ಯದ. ಹೌದು ಹೌದು. ನಾ ಮನಿ ಒಳಗ ಕುತ್ತು ಬಳಕ ದೊಡ್ಡ ಹಬ್ಬ ಆಗಬೇಕಾಗ್ಯದ. ನಿಂಗಪ್ಪ ಮುತ್ತ ಮಾಡಿರ್ತಕ್ಕಂಥ ಭಕ್ತಿ ಸತ್ಯದಂದ್ರ ಆ ಗುರುವಿಂದು ಲಕ್ಷ ಇಡುದು ಅಷ್ಟೇ ಒಳ್ಳೆ ಮಾತದ. 3 ಸಲ ಬಂದು ನಿಂಗಪ್ಪ ಮುತ್ಯಾನ ಖರ್ಚು ಹೆಚ್ಚು ಮಾಡೋಕ್ಕಿಂತ ಅವನ ಭಕ್ತಿಗೆ ಒಮ್ಮೆ ಬಂದು 4 ಕಾರ್ಯಕ್ರಮ ಮಾಡುವ ಅಂತ ಭಕ್ತಿ ಜಗತ್ತದೊಳಗೆ ಯಾರದೂ ಇಲ್ಲ. ಆತ್ಮೀಯ ಬಂಧುಗಳೇ, ಅಂತ ಭಕ್ತಿ ಯಾರದೂ ಇಲ್ಲ. ಹೌದು ಹೌದು. 101 ಮಂದಿದ ಹೆಸರು ಹೇಳ್ತೀರಿ ಮುತ್ಯ ಅವರು. ಅದಕ್ಕೆ ಅಲ್ಲ, ಅವರು 15 ವರ್ಷ ಹಿಂದೆ ಮಾಡಿರ್ತಕ್ಕಂಥ ಸಂಕಲ್ಪ ಸತ್ತಿದ್ರು ಸೋಮದೇವರು ಗುರು ಬಂದಾನ. ಯಾಕಂದ್ರೆ ನನ್ನ ನವಕೋಟಿ ಸಿದ್ಧರಲ್ಲಿ ಗುರುವಿಗೆ ಕರಿ ತಾಕತ್ತು ಯಾರಿಗಾಗಿಲ್ಲ. ಮತ್ತೆ ಯಾರಿಗಾಗ್ಯದ್ರಿ ಸರ? ಯಾರು? ಹತ್ತೂರು ಬನಸಿದಪ್ಪನ ಮಗ. ಯಾವ ಸೋಮನ ಮುತ್ತನ ಬಡ್ಡಿ ಒಳಗ ಮಲಕಾರ ಸಿದ್ಧನ ತಮ್ಮ ಆದಂತ ಹತ್ತೂರು ಹೋಗ್ಯಾಣ ಮುತ್ತನ ಮೊಮ್ಮಗಾದಂತ ಪಡದಾನ ಸಿದ್ಧ ಹಗಲು 12 ವರ್ಷ ಇರುಳ 12 ವರ್ಷ ಮಾಲಗಂಬಿಗೆ ಶಿರಸಾಸಂದಾಗ ಗುರು ಸೋಮೇಶ ಎಂಬ ನಾಮ ನೋಡುದು ಜಗತ್ತದೊಳಗ ಗುರುವಿಗೆ ಕರೆಸಿ ಹೋಮ ಸುಟ್ಟು ಜಗತ್ತದೊಳಗ ಆ ಒಂದು ಸಿದ್ಧರ ಗುಡಿ ಮುಂದೆ ಹೋಮ ಕಟ್ಟಿಗ್ಯದ. ಹೌದು ಹೌದು ಹೌದು. ಅಂತ ಒಂದು ಗುರು ಬರ್ಬೇಕಾದ್ರ ಅತ್ತ ಭಕ್ತಿ ಸತ್ತಿರಬೇಕಾಗ್ತದ. ಆತ್ಮೀಯ ಬಂಧುಗಳೇ, ಹೌದು ಹೌದ್ರಿ. ಅದಕ್ಕೆ ಬಹಳ ಆನಂದದ. ಇವತ್ತು ಇಲ್ಲಿ ನೋಡ್ಬೇಕು, ಇಂಥ ಒಂದು ಹಬ್ಬದ ಕಾರ್ಯಕ್ರಮ ಒಂದು 60, 20, 70 ಕಿಲೋ ಗಟ್ಲೆ ಬ್ಯಾಳಿ ಹಾಕಿ ಇಂಥ ಒಂದು 2-3 ಸಾವಿರ ಮಂದಿದು ಒಂದು ಕಾರ್ಯಕ್ರಮ ಮಾಡ್ತೀರಂದ್ರ ನಿಜಕ್ಕೂ ನೀವು ಇಟ್ಟಿರ್ತಕ್ಕಂಥ ಭಕ್ತಿ ಸತ್ಯದ. ನೀವು ಇಟ್ಟಿರ್ತಕ್ಕಂಥ ಭಕ್ತಿ ಸತ್ಯದ. ಯಾಕಪ್ಪ ಅಂದ್ರ, ಯಾಕ್ರಿ ಸರ? ತಮಗೆಲ್ಲರಿಗೂ ಗೊತ್ತದ ಆತ್ಮೀಯ ಬಂಧುಗಳೇ, ಇವತ್ತ ನಮ್ಮ ತಂಗಿ ಸಂಗಟ ಇಲ್ಲಿ ಈ ಒಂದು ಅನ್ನದಾಸೋಹನು ಇಲ್ಲಿ ಆದ. ಹೌದು ಹೌದು. ಮತ್ತು ಜ್ಞಾನದಾಸೋಹನು ಆದ. ಈ 2 ಮಕ್ಕಳಿಗೆ ತರಿಸಿ ಜ್ಞಾನದ ಕುಸ್ತಿ ಹಿಡಿಲತ್ತೇಳಿ ಹೌದಾ ನೀವೆಲ್ಲರೂ ನಮಗ ಕೂಡಿಸಿರಿ. ಹೌದು ಹೌದು. ಯಾರೋ ಹೇಳಿದ್ರು, ಏನ್ರಿ ಸರ? ಏನು ಸಿದ್ಧಾಟಿಗೆ ಒಳಗೂ ನಡಿಲಿ 18ರೊಳಗೂ ನಡಿಲಿ. ಹೌದು ಹೌದು. ನಮ್ಮ ತಂಗಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿ ಸರ್ ತಂಗಿ? ಮತ್ತೆ
ಸಿದ್ಧಾಟಿಗೆ ಒಳಗೆ ಏನೋ ನಡಿ ಅಂದ್ರಿ, ಹೌದು. ಬಹಳ ಆನಂದ ಆಯ್ತು. ಹಾ ಹಾ ಖರೆ 18ರೊಳಗೆ ಏನಂದ್ರಲ್ಲ, ನಾನು ವಯಸ್ಸರಿ ನೋಡ್ರಿ, ಇನ್ನ ಓದಿಲ್ಲ ನಾವು ಆತರ ಅವ್ರ ತಂಗಿ. ನಾವಿನ್ನ ಓದ್ಕೊಂಡಿಲ್ಲ ಅಂತ ಹೇಳಿ ಹೌದು ತಂಗಿ ನಿಮಗೆ ಎಲ್ಲರಿಗೂ ಮನಸ್ಸಿಗೆ ಬರಂಗ ಹೇಳಿ ಹೌದು. ಪ್ರಶ್ನೆ ಕೇಳ್ತಾಳಂದ ಮತ್ತ ಅಣ್ಣಗೆ ಗಿಡದ ಮ್ಯಾಗ ಕುಂಡ್ರಿಸಿ ಕಡ್ಯಾಕಾದಳ್ರಿ, ನಮ್ಮ ಅಣ್ಣನಿಗೆ ಹೇಳ್ತಾನಂದು ಕಡ್ಯಾಕಾದಳು. ಕಡ್ಯಾಕಾದಳು. ಹೌದು ಹೌದು ತಂಗಿ ಹಾ ಹಾ ಇನ್ನ ನೀ ನಿರಾಳ ಭಾವದಿಂದ ಹೇಳಿ ಇವತ್ತು ಸಿದ್ಧಾಟಿಗೆ ಅಂದೆ ಅಲ್ಲಿ 18 ತೋಣಿ ಯಾನ್ ಮಾಡ್ತೀರತ್ತ. ಹಾ ಹಾ ಓದಿಲ್ಲ ಬಿಟ್ಟಿಲ್ಲ ಇದು ಕೆಲಸ ಕೊಡಲ್ಲ ತಂಗಿ. ಹೌದು ಹೌದು. ಹೆಂಗ? ಯಾಕಂದ್ರ ಯಾಕ್ರಿ ಸರ? ಯಾವ 5 ತಿಂಗಳದ ಕಂದ ಇದ್ದು ಯಾರು? ಯಾರ್ರಿ ಸರ? ಸಿದ್ಧಾರೂಢರು. ಹೌದು ಹೌದು. ಸಿದ್ಧಾರೂಢರು ಹಾ ಹಾ ತನ್ನ ಮನೆ ಕುಲದವರಾದಂತ ಹೌದು ಹೌದು. ಯಾರ ಕಾತು? ವೀರಭದ್ರಪ್ಪ. ಹೌದು ಹೌದು. ಶಾಸ್ತ್ರ ಬಿಡಿಸ್ತಿದ. ಏನಂತ ಹೇಳ್ಬಿಡಿಸ್ತೀರಿಪ್ಪ? ಭೂಮಿ ಒಂದು ದಿನ ನೀರಿನೊಳಗೆ ಲಯ ಆಗೋದದ. ಏನ್ರಿ ಸರ? ಭೂಮಿ ಒಂದು ದಿನ ನೀರಿನೊಳಗೆ ಲಯ ಆಗೋದದ. ಹೌದು ಹೌದು. ನೀರ ಒಂದು ದಿನ ಗಾಳಿ ಒಳಗೆ ಲಯ ಆಗೋದದ. ಹಾ ಹಾ ಗಾಳಿ ಒಂದು ದಿನ ಬೆಂಕಿ ಒಳಗೆ ಲಯ ಆಗೋದದ. ಹೌದು ಹೌದು. ಬೆಂಕಿ ಒಂದು ದಿನ ಆಕಾಶದೊಳಗೆ ಲಯ ಆಗೋದದ. ಹಾ ಹಾ ಹಿಂಗ ಶಾಸ್ತ್ರ ಬಿಡಿಸ್ತಿದ್ದ. ಹೌದು ಸಣ್ಣ ಕೂಸಾದಂತ ಸಿದ್ಧಾರೂಢ ತೊಡಿ ಮ್ಯಾಗಮನ ಕೊಂಡಿದ್ದ. ಹೌದು. ಹೇ ಗುರುವೇ ಅಂದವ. ಹಾ ಹಾ ಏ ಗುರುವೇ, ಎಷ್ಟು ಚಂದ ಹೇಳತ್ತೀರಿ. ಹಾ ಭೂಮಿ ಒಂದು ದಿನ ನೀರಿನೊಳಗೆ ಲಯ ಆಗುದದ, ಇದನ್ನು ಸತ್ಯದ. ಹೌದು ಹೌದು. ನೀರು ಒಂದು ದಿನ ಗಾಳಿ ಒಳಗೆ ಲಯ ಆಗುದದ, ಇದನ್ನು ಸತ್ಯದ. ಹೌದಾ? ಗಾಳಿ ಒಂದು ದಿನ ಬೆಂಕಿ ಒಳಗೆ ಲಯ ಆಗುದದ, ಇದನ್ನು ಸತ್ಯದ. ಹೌದು ಹೌದು ಹೌದು. ಬೆಂಕಿ ಒಂದು ದಿನ ಆಕಾಶದೊಳಗೆ ಲಯ ಆಗುದದ, ಇದನ್ನು ಅಟ್ಟೆ ಸತ್ಯದಪ್ಪ. ಹಂಗಾದ್ರ ಆಕಾಶ ಇದರೊಳಗೆ ಲಯ ಆಗ್ತದ ಅಂತೇಳಿ ಸಿದ್ಧಾರೂಢ ಸಣ್ಣ ಬಾಲಕ ಗುರುವಿಗೆ ಪ್ರಶ್ನೆ ಮಾಡದತ್ತ ಮುಂದ. ಹೌದಾ? ಗುರುವಿನ ಬಾಯಿ ಬಂದ ಯದ ತಂಗಿ. ಹಾ ಹಾ ಬಾಯಿ ಬಂದ ಎದ್ ಬಾಯಿ. ಮತ್ತ ನೀ ಸಿದ್ಧಾರೂಢ್ರ ಕಿತ್ತಾರ ಸಣ್ಣಕ್ಕಿಲ್ನಿ. ಏ ಭಾಳ ಓದ್ಕೊಂಡ್ರಿ ಖರೆ, ಹಿಂಗ್ಯಾಕ್ ಮಾಡ್ಲತ್ತಾವ ಯಾರಕ್ಕೂ ತಂಗಿಂದ. 18ನಂತ ವಯಸ್ಸ ದಾಟಿ ಹೋಗಿದ್ದಿ ತಂಗ್ಯವ್ವ, ಈಗ ನಿನಗ ಜ್ಞಾನ ಉತ್ಪತ್ತಿಯಾಗಿರ್ತದ. ಹೌದು 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 ಹೌದು. ಹೌದಲ್ಲ? ಹಾ ಅದಕ್ಕೆ ಇರ್ಲಿ ಅದು. ಹೌದು ಇವತ್ತು ವಿಷಯಕ್ಕೆ ಬರು. ಹೌದು ಹೌದು. ಏನ್ರಿ ಸರ್ ವಿಷಯ? ತಂಗಿ ಇವತ್ತ ಈ ಒಂದು ಪುಣ್ಯ ಪೌಳಿಗೆ ಬಂದಾಳ. ಬಂದಾರ್ರಿ. ತಂಗಿಗೆ ನಂದೊಂದು ವಿನಂತಿ ಅದ. ಏನ್ ವಿನಂತಿರಿ ಸರ? ತಂಗಿಗೆ ಒಂದು 2 ಪ್ರಶ್ನೆ ವಿನಂತಿ ಮಾಡಿ ಖ್ಯಾಲಿ ಚಾಲು ಮಾಡ್ತದ. ಹೌದು. ಪ್ರಥಮವಾಗಿ ಪ್ರಶ್ನೆ ಏನು ಶ್ರೀ ಪ್ರಶ್ನೆ? ಯಾವ ತಾಯಿ ಸೂರಮ್ಮದೇವಿ, ಹಾ ಹಾ ತಂದಿ ಭರಮದೇವರ. ಹೌದು ಹೌದು. ಹೌದಲ್ಲ? ಹಾ ಸೂರಮ್ಮದೇವಿ ಪುಣ್ಯ ಗರ್ಭದೊಳಗ ಬೆಳಿಲತ್ತಿದ್ರು ಯಾರು? ಯಾರ್ರಿ ಸರ? ಬೀರನ ಮುತ್ಯ. ಹೌದು ಹೌದು. 7 ತಿಂಗಳ ಇದ್ದತ್ತು ಮುಂದ ಬೆಂಕಿ ಕಾಡ್ಲತ್ತು. ಹಾ ಹಾ ಅವಾಗ ಬಳಗಾರ ಬಾಬಣ್ಣಗೆ ಹೇಳ್ತಾಳ, ಏನತ್ತ? ನೋಡು ಹಾ ಹಾ ತವರು ಮನಿ ಬುತ್ತಿ ಉಣಿಬೇಕನ್ನೋ ಆಕ್ಯಾಪಾಗ್ಯದ. ಹೌದು ಹೌದು. ನನ್ನ ಕಳವಿನಾಡಗೌಡಗೆ ಹೇಳಿ ತವರು ಮನಿದು ಬೆಂಕಿ ಬುತ್ತಿ ಹೇಳಬಾ ಅಂತೇಳಿ ಬಳಗಾರ ಬಾಬಣ್ಣಗೆ ಹೇಳಿ ಅಳಸುತ್ತಳು. ಯಾರು? ಹಾ ಹಾ ತಾಯಿನಾದಂತ ಸೂರಮ್ಮದೇವಿ. ಹೌದು ಹೌದು ಹೌದು. ಅವಾಗ ಯಾರು? ಹಾ ಹಾ ಕಳವಿ ನಾರಾಯಣ ಗೌಡ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ, ಹಾ ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಅಂತೇಳಿ ಹೌದು. ತಂಗಿಗೆ ಏನಾಗಬಾರದು, ತಂಗಿ ಗರ್ಭಪಾತ ಆಗ್ಬೇಕಂತೇಳಿ ಬುತ್ತಿ ಒಳಗ ವಿಷ ಹಾಕಿ ಹಚ್ಚುಟ್ಟದ. ಹೌದು ಹೌದು ಹೌದು. ಹೌದಲ್ಲ? ಹಾ ಅವಾಗ ಬುತ್ತಿ ತಗೊಂಡು ಬರಾನೆ ಬೀರಾಣ ಮುತ್ಯ ಹೊಟ್ಟಾಗಿದ್ದೆ ಹೇಳ್ದ. ಏನತ್ತ? ಯವಾ ನನ್ನ ಬುತ್ತಿ ಕಳವ್ಯಾನಂತೇಳಿ ಆಕೆಪ್ಲೆ ಉಣಬೇಡ, ಆಕ್ಯಾಪ್ಲಿ ಉಣಬೇಡವ, ಇದರಾಗ ಮೋಸದ ಅಂದ. ಹೌದು ಹೌದು ಹೌದು. ಇದರಾಗ ಮೋಸದ. ಮೋಸದಂದ ಕಲಕ್ಕೆ ತಾಯಿ ಏನು ಮಾಡಿದಳು? ಏನ್ ಮಾಡ್ತಾಳ್ರಿಪ್ಪ? ಆ ಬೆಂಕಿ ಬುತ್ತಿಯಲ್ಲಿ ಬೆಕ್ಕಿಗೆ ಹಾಕಿದಳು. ಹಾ ಹಾ ಬೆಕ್ಕಿನ ಗರ್ಭಪಾತ ಆಯ್ತು. ಹೌದು ಹೌದು ಹೌದು. ಹೌದಲ್ಲ? ಹಾ ಮುಳ್ಳ ಕಲ್ವಿನಾಡಗೌಡ ನಾಗವ. ಹೌದು ಹೌದು. ನಡೆ ಹಿಡಿ ನಾಗವ ಹಾ ಹಾ ಸೂಲಿಗಿತ್ತಿ ಸುಬ್ಬವ ಹೇಳಿ ಬಾಣೆತನದೊಳಗ ಹುಟ್ಟು ಕೂಸಿಗೆ ಕೊಂದು ಬಿಡೋತ್ ಹೇಳಿದಳು. ಹೌದು ಹೌದು. ಮುಂದೆ ನಡೆ ಹಿಡಿ ನಾಗವನ ನಡೆದಾಗ ಒದ್ದ ಬಂದ. ಹಾ ಹಾ ಸೂಲಿಗಿತ್ತಿ ಸುಬ್ಬವನ ಹಲ್ಲು ಮುರಿದು ಬಂದ. ಹೌದು ಹೌದು ಹೌದು.
ಇನ್ನು ಮುಂದೆ ಮಾತು ಘಾತ ಅಂತೇಳಿ ಸ್ವತಃ ಸುಳ್ಳು ಭವಿಷ್ಯ ಹೇಳಕ್ಕ ಬುಡುಬುಡಿಕೆ ಅನ್ವೇಷಿಸಿದಾಗ ಯಾರು ಬಂದ್ರು? ಯಾರು ಬಂದ್ರಿಪ್ಪ? ಕಳವಿ ನಾರಾಯಣಗೌಡ ಬಂದು ಆಹಾ ಭವಿಷ್ಯ ಹೇಳ್ತಾನ. ತಾಯಿ ಸೂರಮ್ಮ ದೇವಿಗೆ ಸುಳ್ಳು ಭವಿಷ್ಯ ಹೇಳ. ಹೌದು, ಏನಂತ ಹೇಳ್ದ? ನಿನ್ನ ಹೊಟ್ಟಿಲೆ ಹುಟ್ಟು ಕೂಸ ನಾಳೆ ನಿನ್ನ ಅಣ್ಣಗ ಮೂಲಾಗುವುದಂತೇಳಿ ಸುಳ್ಳು ಭವಿಷ್ಯ ಹೇಳಿ ನಿನ್ನ ಹುಟ್ಟುದು ಕೂಸಿಗೆ ಒಯ್ದು ಅರಣ್ಯಕ್ಕೆ ಬಿಡ್ಬೇಕಾಗ್ತದ, ನಿನ್ನ ಹಣ್ಣು ಉಳಿಬೇಕಂದ ಕಾಲಕ್ಕ ತಾಯಿ ಸೂರಮ್ಮ ದೇವಿ ಏನು ಮಾಡಿದಳು? ಏನ್ ಮಾಡಿದಳ್ರಿಪ್ಪ? ತೊಟ್ಟಲು ಎತ್ತಿ ಕೊಟ್ಟು ದೈತರ ಕೈಯಾಗ ಒಯ್ದು ಅರಣ್ಯದಾಗ ಬಿಟ್ಟು ಬಾ ಅಂತೇಳಿ ಎತ್ತಿ ಕೊಟ್ಲು ಅಂತ ನಿಮ್ಮ ಮಾಳಿಂಗರಾಯ ಮುತ್ತನ ಮಠ ಮನೆ ಒಳಗ ಎಲ್ಲಾರು ಸಿದ್ಧತೆಗೆ ಹೇಳ್ತೀರಿ. ಹೌದು ಹೌದು ಹೌದು. ಇಲ್ಲಿ ತಂಗಿಗೊಂದು ಮಾತು ಕೇಳುದದ. ಏನ್ರಿ ಸರ್ ಮಾತಾ? 7 ತಿಂಗಳದೊಳಗೆ ಮಗ ಹೊಟ್ಟಾಗಿರ್ಲಕ್ಕಾಗಿ ತಾಯಿ ಸೂರಮ್ಮ ದೇವಿಗೆ ಹೇಳ್ಯಾನ. ಹೇಳ್ಯಾನ. ನಿಮ್ಮ ಅಣ್ಣ ಮೋಸದಿಂದ ಇದ್ರಾಗ ವಿಷ ಹಾಕ್ಯಾನ, ಉಣಬೇಡತ್ತೆ ಹೇಳ್ಯಾನ. ಹೌದು. ಮತ್ತ ಇಲ್ಲರೆ ಸ್ವತಃ ಅಣ್ಣನೇ ಬುಡುಬುಡಿಕೆ ವೇಷ ತಾಳಿ ಬಂದು ಸುಳ್ಳು ಭವಿಷ್ಯ ಹೇಳ್ಯಾನಂದ್ರ ಹುಟ್ಟು ಬಂದಿರ್ತಕ್ಕಂಥ ಬೀರಾಣ ಮುತ್ಯ ತಾಯಿ ಸೂರಮ್ಮ ದೇವಿಗೆ ನಿಮ್ಮ ಅಣ್ಣ ಸುಳ್ಳು ಭವಿಷ್ಯ ಹೇಳನತ್ತೆ ಯಾಕೆ ಹೇಳಲಿಲ್ಲ ಅಂತ ಪ್ರಸಂಗ ಅಲ್ಲಿ ಏನು ಬಂದಿತ್ತು? ಹೌದೌದು, ಹೇಳ್ಬೇಕಲ್ಲ. ಒಂದು ವೇಳೆ ಕಳವಿ ನಾರಾಯಣಗೌಡ ಸುಳ್ಳು ಭವಿಷ್ಯ ಹೇಳಲ್ಲ, ಖರೇ ಭವಿಷ್ಯ ಏನಿತ್ತು? ಹೌದು ಹೌದು, ಹೇಳ್ತಾಳ ಮುಂದಿನ ಸಂಧಿಗೆ. ಇದು ಒಂದು ಪ್ರಶ್ನೆ. ಮುಂದಿನ ಸಂಧಿಗೆ ತಂಗಿ ಹೇಳ್ತಾಳ. ಹೌದು ಹೌದು. ಮತ್ತ ನೀವು ಕಟ್ಟಿ ಮ್ಯಾಗ ಕೊಂಡಿಬೇಡ ಆಯ್ತಮ್ಮ, ಇಲ್ಲಿ ಮುಂದೊಂದು ರಸ್ತೆ ಬಿಡು, ನೀವು ನನ್ಸು ಮುಂದೆ ಬರ್ರಿ. ಹೌದು ಹೌದು. ಇಲ್ಲಿ ತಂಗಿಗೆ ಒಂದು ವಿನಂತಿ ಅದ. ಏನು ವಿನಂತಿರಿ? ಇವತ್ತು ಅಣ್ಣನ ಮ್ಯಾಗ ಬಹಳ ಹಾಕಿ ಸೋಮದಲ್ಲಿ ಹತ್ತಿ ಪುಣ್ಯ ಪೋಳಿಗೆ ಬಂದಿದೆ ತಂಗಿ. ಯಾವ ರೀತಿಯಿಂದ 4 ಮಂದಿ ಸತ್ಯ ಧರ್ಮರಿಗೆ ದೇವಳಿಗೆ ಆರತಿ ಬೆಳಗಲಕ್ಕ ಬಂದೇಳು. ಯಾರು? 4 ಮಂದಿ ಸತ್ಯ ಧರ್ಮರ ತಂಗಿ ಆದಂತ ರೆಬಕವಾಯಿ. ಹೌದು ಹೌದು ಹೌದು. ಇವತ್ತ ಯಾವಾಗ ರೆಬಕವಾಯಿ ದೇವಳಿಗೆ ಧರ್ಮರಿಗೆ ಆರತಿ ಬೆಳಗದಳು, ಜಗತ್ತಿನೊಳಗ ಆರತಿ ಬೆಳಗದ ತಕ್ಷಣ ತಂಗಿ ಉಡಿ ಒಳಗ ಅಣ್ಣತಮ್ಮರು ಏನರಿ ಇಡಬೇಕು ಅನ್ನೋದು ಇದು ಭಾರತೀಯ ಸಂಸ್ಕೃತಿ ಅದ. ಹೌದು ಹೌದು. ಏನಿಟ್ರಿ? ಅವಾಗ ಅಣ್ಣಗಳು ತಂಗಿಗೆ ಕೇಳ್ತಾರ, ಏನತ್ತ? ತಂಗಿ, ಏನ್ ಬೇಕು ನಿನಗ? ಎಷ್ಟೋ ವರ್ಷ ಧರ್ಮರನಂತದು ಅರು ಹಿಡಿದು ಮನಿತನ ಬಂದು ಅಣಗಳಿಗೆ ಆರತಿ ಬೆಳಗಿದೆವ. ಹೌದು ಹೌದು. ಈ ವರ್ಷ ನಿನ್ನ ಆರತಿ ಒಳಗ ಏನಿರ್ಲಿ ಹೇಳ ತಂಗಿವಾ ಅಂತೇಳಿ 4 ಮಂದಿ ಸತ್ಯ ಧರ್ಮರಿಗೆ ಕೇಳ್ತಾರ. ಹೌದು ಹೌದು, ಅಣಗಳಿಗೆ ಕೇಳ್ತಾರ. ಅವಾಗ ತಾಯಿನಾದಂತ ರೇಬಕವಾಯಿ ಹೇಳ್ತಾಳೆ, ಅಣ್ಣ ನನಗ ಎಷ್ಟೋ ವರ್ಷ ಏನು ಬೇಕಾದದೆ ನನಗೆ ಕೊಟ್ಟಿರಿ. ಹೌದು ಹೌದು ಹೌದು. ಆದ್ರ ಈ ವರ್ಷ ನನಗೆ ಏನು ಬೇಡ, ಧರ್ಮರ ವತಿಯಿಂದ ನನಗೊಂದು ಹರಿಲಾರ ಸೀರೆ ಕೊಡು, ಹರಿಲಾರ ಸೀರೆ ಕೊಡು ಅಂತ ಹೇಳಿದ್ರು ನೋಡ್ರಿ ಪುಣ್ಯ. ಹೌದು ಹೌದು. ಬೇಡದ ಕಾಲಕ್ಕ 4 ಮಂದಿ ಸತ್ಯ ಧರ್ಮರು ಅರಿಕೇರಿ ಗೌಡಿಕಿ ತಾಯಿ ಉಡಿಯಾಕ ಕೊಟ್ರು, ಅರಿಕೇರಿ ಗೌಡಿಕಿ ತಾಯಿ ಉಡಿಯಾಕ ಕೊಟ್ರು. ಹೌದು ಹೌದು. ಅವಾಗ ನನ್ನ ತಾಯಿನಾದಂತ ರೇಬಕಾವದೇವಿ ತಂದೆಯಾದಂತ ಅಮಿಷಿತ ಮುತ್ತಾಲ ಮುಂದೆ ಆನಂದದಿಂದ ಹೇಳ್ತಾಳ, ಆನಂದದಿಂದ ಹೇಳ್ತಾಳ, ಏನಂತ ಹೇಳ್ತಾಳ? ತಂದೆ, ನಿಟ್ಟ ಒಂದು ಕಾಲಕ್ಕ ದಿವಳಿಗೆ ಅಮಾಸಿಗೆ ಆರತಿ ಬೆಳಗಲಕ್ಕೆ ಹೋದತ್ತ ಮುಂದೆ ನನ್ನ ಅಣ್ಣಗಳು ಏನು ಬೇಕಾದೆ ಕೊಟ್ಟಾರ. ಆದ್ರೆ ಈ ವರ್ಷ ಹರಿಲಾರ ಸೀರೆ ಬೇಡದ ಕಾಲಕ್ಕ ಅರಕೇರಿ ಊರು ಗೌಡಿಕೆ ನನ್ನ ಉಡಿ ಒಳಗೆ ಹಾಕ್ಯಾರ, ಅರಕೇರಿ ಊರು ಗೌಡಿಕೆ ನನ್ನ ಉಡಿ ಒಳಗೆ ಹಾಕ್ಯಾರ ಅಂತೇಳಿ ಆನಂದ ಭಾಸ್ಪಲೆ ತೇಲಾಡ್ಲತ್ಲು, ಆನಂದ ಭಾಸ್ಪಲೆ ತೇಲಾಡ್ಲತ್ಲು. ಅವಾಗ ಹೇಳ್ತಾನ ಮುತ್ಯ ಮೋಕ್ಷಿದ್ದ. ಅವಾಗ ತ್ರಿಕಾಲಜ್ಞಾನಿ ಹೋಗಿ ನಾದಮಿಸಿದ್ದ ಮುತ್ಯ ಮಗಳಿಗೆ ಹೇಳ್ತಾಳ, ಏನತ್ತ? ಮಗಳ ಸಾವಕಾಶ ಇಲ್ಲ ಅದಾವ ಅಲ್ಲಿ ಕೈ ಆಡಿಸ್ಬೇಡ್ರಿ ನೀವು. ಧರ್ಮರ ಆಸ್ತಿ ಉಡಿ ಒಳಗಿಟ್ಟಾರ ಹೇಳಿ ಬಹಳ ಆನಂದ ಆಗಬೇಡ ಮಗಳ. ಎತ್ತಿರ್ಲಿ, ಇದು ಧರ್ಮರ ಆಸ್ತಿ ಅದ. ಹೌದು ಹೌದು, ಇದು ಉಳ್ಕೊಳ್ಳೋದು, ಇದು ಮತ್ತಾರಿಗೂ ದಕ್ಕುದಿಲ್ಲ. ಒಂದು ವೇಳೆ ನಿನ್ನ ಉಡಿ ಒಳಗೆ ಬಂದಾದಂದ್ರ ಬಹಳ ಆನಂದ ಅದ. ಹೌದು ಹೌದು, ಖರೆ ಎತ್ತಿರ್ಲಿ. ಧರ್ಮರನಂತ ಅರು ಹಿಡಿದ ನಡೆದ ಅಂದ್ರ ಮಗಳ ಕೊಟ್ಟುದು ನಿನಗೆ ದತ್ತದ. ಇಲ್ಲಿಕಂದ್ರ ಹೆಂಗ ಕೊಟ್ಟಾರ ಹಂಗ ತೋತಾರ ಮಗಳ. ಎಚ್ಚರ್ಲೆ ನಡಿ, ಎಚ್ಚರ್ಲೆ ನಡಿ ಅಂತೇಳಿ ತಂದೆ ಅಂಶಿದ್ದ ಮತ್ತೆ ಮಗಳ ರೇಬಕ್ಕ ಹೋಗಿ ಹೇಳ್ದ.
ಹೌದು ಹೌದು ಅವಾಗ ಮುಂದೆ ರೇಬಕವ್ವ ಏನು ಮಾಡಿದಳು? ಏನ್ ಮಾಡ್ದಳ್ರಿಪ್ಪ? ಯಾವ ಅರಕೇರಿ ಬ್ರಹ್ಮವಡಿಯ ಹೌದು ಹೌದು ಕಣ್ಣು ಮುತ್ತೇನ ಮಗ, ಕಣ್ಣು ಮುತ್ತನ ಮಗ ಆದಂತ ಅರಕೇರಿ ಬ್ರಹ್ಮವಡಿಯಾಗ ತನ್ನ ಪತಿಯಾದಂತ ಹೊನ್ನಪ್ಪ ಗೌಡಗ ತೂಗು ಮಂಚದ ಮ್ಯಾಗ ಕುತ್ತು ತೂಗಿಸ್ತಿದ್ರು. ಹೌದು ಕಣ್ಣು ಮುತ್ತ ಹಳಿ ನಾಳಾಗಿ ದುಡಿಸ್ಲತ್ರು. ಹೌದು ಹೌದು ಅವಾಗ ಪುಣ್ಯ ಬಲಕಾರಿಸಿದ್ದ ನನ್ನ ಅತ್ಯಾದಂತ ರೆಬಕ್ಕವ್ವ ಧರ್ಮರನಂತ ಅರವ ಮರ್ತಾಳ ತೇಳಿ ಹಾ ಹಾ ಹೊಳ್ಳಿ ಬಂದು ಕೊಟ್ಟಿಗೆ ಹುಡುಕಿ ಕಸ್ಕೊಂಡ. ಆತ್ಮೀಯ ಬಂಧುಗಳೇ, ಕೊಟ್ಟಿಗೆ ಹುಡುಕಿ ಕಸ್ಕೊಂಡ. ಹೌದು ಹೌದು ಇಲ್ಲಿ ಏನ್ ಹೇಳೋದು ತಂಗಿಗೆ? ತಂಗಿ ಹಾ ಇವತ್ತು ಸೋಮದೇವರ ಹಟ್ಟಿಗೆ ಗುರು ತುಳಿದಂತ ಪುಣ್ಯ ಪೌಳಿಗೆ ಬಂದಿದಿ. ಹಾ ಹಾ ಇವತ್ತು ನಿನ್ನ ಅಣ್ಣನಂತ ಹುಟ್ಟಿಗೆ ರಾಹುಲ್ಗೆ ಏನು ಕೇಳ್ತಿ ಕೇಳು. ಹಾ ಹಾ ಅಮೃತ ಮುತ್ತನ ಆಶೀರ್ವಾದದಿಂದ ಅವರು ಕೊಟ್ಟಾರ. ಗುರು ಸೋಮಲಿಂಗ ಮುತ್ತನ ಆಶೀರ್ವಾದದಿಂದ ನಿನಗ ನಾ ಕೊಡ್ತಾ ಹಾ ಹಾ ಕುಡಿದು ಕುಡ್ತೀರಿ, ಜರ ಶಿಸ್ತೇ ಕುಡ್ರಲ್ಲ. ಆಳತ್ತಮರನು ಅರಳು ಹಿಡಿದು ನಡುವಿ ಹಾ ಹಾ ನಾ ಕೊಟ್ಟು ನಿನಗ ದಕ್ಕತದ ತಂಗಿ. ಹೌದ್ ದಕ್ತದ. ಅರಳ ಮರುತ್ತ ನಡೆದಲ್ಲ ಹಾ ಹಾ ನನ್ನ ಗುರು ಮದಗೊಂಡ ಮುತ್ತ ಕೊಟ್ಟಿರ್ತಕ್ಕಂಥ ಜ್ಞಾನದ ವಿಷಯದಿಂದ ಇವತ್ತು ನಿನಗ ಕೊಟ್ಟಿಸಲಿಲ್ಲ ಅಂದ್ರೆ ಅಂಶದ ಮುತ್ತಾನ ಮಟ್ಟ ಮನೆಯೊಳಗೆ ಮದಗೊಂಡ ಮುತ್ತಾನ ಮರಿಯಲ್ಲ. ಹೌದು 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 ಎಷ್ಟು ತಿಳಿದು ಇವತ್ತ ಸೋಮದೇವ್ರ ಹತ್ತಾಗ ಹಾಡಿಕೆ ಅಲ್ಲಿ ತಂಗಿ. ಹಾ ಹಾ ಅದಕ್ಕೆ ಬಹಳ ಮಾತಾಡಲಾರ್ದೆ ಹೌದು ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಬಾಳಿ ಹೋಗ್ತದ. ಹೌದು ಇವತ್ತು ತಮ್ಮೆಲ್ಲರ ಹಿರಿಯರ ಒಂದು ಅಪ್ಪಣೆ ಇತ್ತಂದ್ರೆ 2 ವಿಷಯ ಇಡ್ಬೇಕತ್ತೇವ್ರಿ. ಇಡು ಅಲ್ರಿ ಇಡ್ತೇವ್ರಿ. ಯಾರು ಇರಲ್ಲ. ಇಲ್ಲಿಕ್ ಹಿಂಗೆ ಹೋಲ ಅಂದ್ರೆ ಹಿಂಗೆ ಹೋಗ್ತದ್ರಿ. ಹೌದು ಹೆಂಗ್ ಮಾಡೋದು ಹಿರಿಯರ? ಹಾ ಹೇಳ್ರಿ ಅತ್ತ ವಿಷಯ. ಜಗತ್ತದೊಳಗ ಹಾ ಹಾ ಏನು ಕರ್ಮಿ ಹೆಚ್ಚಿಂದೋ ಹಾ ಹಾ ಏನು ಧರ್ಮ ಹೆಚ್ಚಿಂದೋ. ಹೌದು 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 ಯಾರು ಕರ್ಮದಿಂದ ನಡೆದು ಜಗತ್ತದೊಳಗ ಮುಕ್ತಿ ಮಂದಿರಕ್ಕೆ ಮುಟ್ಟಿದ್ರು, ಹಾ ಹಾ ಯಾರು ಧರ್ಮದಿಂದ ನಡೆದು ಜಗತ್ತದೊಳಗ ಮುಕ್ತಿ ಮಂದಿರಕ್ಕೆ ಮುಟ್ಟಿದ್ರು ಅನ್ನಂತ ಮಾತನ್ನ 2 ವಿಷಯಗಳನ್ನು ಎತ್ತು ಹೌದು ಹಿಡಿದ ಪಾಲ ನಮಗಿರ್ತದ. ನನ್ನ ಗುರು ಸೋಮಲಿಂಗ ಮುತ್ತನ ಆಶೀರ್ವಾದದಿಂದ ಬಿಟ್ಟು ಪಾಲ ಎತ್ತು ಮೀರಿಸ್ತೀನತ್ತ ಮತ್ತೊಮ್ಮೆ ಮಗದೊಮ್ಮೆ ದೈವಕ್ಕೆ ಹೇಳಿ 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ.